ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸುಮಾರು ಒಂದು 200ರಿಂದ 300 ಕ್ವಶನ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಎಕ್ಸಾಮ್ ಓವರ್ ಆಲ್ ದೃಷ್ಟಿಯಿಂದ. ಸೊ ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ಸ್ಗೆ ಹೋಗೋಣ. ಹಲ್ಮಿಡಿ ಶಾಸನವು ಈ ಕದಂಬ ದೊರೆಯ ಆಡಳಿತದಲ್ಲಿ ರಚನೆಯಾಗಿತ್ತು ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ಉತ್ತರನೇ ಹೇಳ್ತೀನಿ. ಕಾಕುತ್ಸವರ್ಮನ ಕಾಲದಲ್ಲಿ ಹಲ್ಮಿಡಿ ಶಾಸನ ರಚನೆ ಆಗಿತ್ತು. ಪ್ರಶ್ನೆ 2, ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಇಲ್ಲಿ ಲಭ್ಯವಾಗಿದ್ದಾವೆ ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಮಸ್ಕಿ ಮತ್ತು ಬ್ರಹ್ಮಗಿರಿ ಅಂತಕ್ಕಂಥ ಈ 2 ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಲಭ್ಯ ಆಗಿದ್ದಾವೆ. ಪ್ರಶ್ನೆ 3, ಅಶೋಕನ ಬಹುತೇಕ ಶಾಸನಗಳ ಲಿಪಿ ಮತ್ತು ಭಾಷೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಲಿಪಿ ಬ್ರಾಹ್ಮಿ ಲಿಪಿ ಬರ್ತದೆ, ಭಾಷೆ ಬಂದರೆ ಪ್ರಾಕೃತ ಭಾಷೆ ಬರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಶೋಕನ ಬಹುತೇಕ ಶಾಸನಗಳ ಲಿಪಿ ಬ್ರಾಹ್ಮಿ, ಭಾಷೆ ಪ್ರಾಕೃತ. ಕವಿ ಮತ್ತು ಕೃತಿಗಳನ್ನು ಹೊಂದಿಸಿ ಬರೆಯದಂತೆ ಕೇಳಿದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು. ಕಲ್ಹನ ಬರೆದಿದ್ದು ರಾಜತರಂಗಿಣಿ, ಕೌಟಿಲ್ಯ ಬರೆದದ್ದು ಅರ್ಥಶಾಸ್ತ್ರ. ಓಕೆನಾ. ಆಮೇಲೆ ವಿಶಾಖದತ್ತನ ಇಲ್ಲಿ ಆಪ್ಷನ್ 4ರಲ್ಲಿ ಬರ್ತಕ್ಕಂಥದ್ದು ಡಿ ಇಸ್ ದ ರೈಟ್ ಆನ್ಸರ್ ಅಂತ ಇದೆ. ಅಂದರೆ ಎಸ್ 3ನೇದು ಸಿ ಬರ್ತದೆ. ವಿಶಾಖ ಅಶ್ವಘೋಷನ 3 ಸಿ ಮುದ್ರಾ ರಾಕ್ಷಸ, ವಿಶಾಖದತ್ತನ ಮುದ್ರಾ ರಾಕ್ಷಸ ಬರಬೇಕು ಇದು. ಓಕೆನಾ. ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶ್ವಘೋಷನ ಬುದ್ಧ ಚರಿತ ಅಂತಕ್ಕಂಥದ್ದು ಬರಬೇಕು. ಸ್ವಲ್ಪ ಇಲ್ಲಿ ಆಪ್ಷನಲ್ಲಿ ಏನೋ ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದಾರೆ. ಎಸ್ 5ನೇ ಪ್ರಶ್ನೆಗೆ ಹೋಗೋಣ. ಇದೊಂದು ದೇಶೀಯ ಸಾಹಿತ್ಯಿಕ ಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕೊಟ್ಟ ಕೃತಿಗಳಲ್ಲಿ ಗೊತ್ತಾಗ್ತದೆ ರಾಜತರಂಗಿಣಿ ಅಂತಕ್ಕಂಥದ್ದು ಎಸ್ ಕಲ್ಹನ ಬರೆದಿದ್ದ ರಾಜತರಂಗಿಣಿ, ಅದು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಯಾಗಿ ಹೋಗ್ತದೆ. ಇಂಡಿಕಾ, ಎಸ್ ಸಿಯುಕಿ ಮತ್ತು ದೀಪವಂಶ ಇವೆಲ್ಲ ವಿದೇಶಿ ಸಾಹಿತ್ಯಗಳು ನೆನಪಿರಲಿ. ಮೆಗಸ್ತಾನಿಸನ ಇಂಡಿಕಾ, ಸಿಯುಕಿ, ವಿಯನ್ಸ್ತಾನ್ಸ್, ದೀಪವಂಶ ಮತ್ತು ಮಹಾವಂಶ ಅದು ಕೂಡ ಗೊತ್ತಿರಬೇಕು. 6ನೇದು ವಿದೇಶಿಯ ಸಾಹಿತ್ಯಿಕ ಕೃತಿಯನ್ನ ಗುರುತಿಸಿರಿ ಅಂತ ಕೇಳಿದ್ದಾರೆ. ಇದರಲ್ಲಿ ರಾಜತರಂಗಿಣಿ ಕಲ್ಹನ, ಆಮೇಲೆ ಮುದ್ರಾ ರಾಕ್ಷಸ, ತ್ರಿಪಿಟಕಗಳು ದೇಶ ಇದ್ದಾವೆ. ಪಾಹಿಯಾನ ಬರೆದಿದ್ದು ಘೋ ಖೋ ಕಿ ಇದು ಮಾತ್ರ ವಿದೇಶಿ ಇದೆ. 7ನೇ ಪ್ರಶ್ನೆ, ಭಾರತದ ಅತ್ಯಂತ ಪ್ರಾಚೀನ ಶಾಸನವನ್ನ ಹೊರಡಿಸಿದ ದೊರೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಅತ್ಯಂತ ಪ್ರಾಚೀನ ಶಾಸನವನ್ನ ಹೊರಡಿಸಿರ್ತಕ್ಕಂಥ ದೊರೆ ಅಂದಾಗ ಸೊ ನಮಗೆ 7ನೇ ಪ್ರಶ್ನೆ ಆಪ್ಷನ್ ಸಿ ಬರ್ತದೆ. ಸಿ ಅಶೋಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ಹೋಗೋಣ. 8ಕ್ಕೆ, ಭಾರತದ ಬಹುಮುಖಿ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಲು ಈ ಆಕಾರಗಳನ್ನ ಬಳಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಅದ್ಯಾವ ಆಕಾರಗಳಪ್ಪ ಅಂದ್ರೆ ಮೌಖಿಕ ಆಧಾರಗಳು ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಗೊತ್ತಿರಬೇಕು. ಬಹುಮುಖಿ ಪರಂಪರೆ ಅರ್ಥ ಮಾಡಿಕೊಳ್ಳಲು ಅಂತ ಕೇಳಿರೋದು. 9ನೇ ಪ್ರಶ್ನೆ, ವ್ಯಕ್ತಿಯ ವೈಭವವನ್ನ ಅಥವಾ ಸ್ಥಳದ ಮಹಿಮೆಯನ್ನ ಇವುಗಳು ಸೂಚಿಸ್ತವೆ ಅಂತ ಕೇಳಿದ್ದಾರೆ. ಸೊ ಅದನ್ನ ಸ್ಥಳ ಪುರಾಣ ಅಂತ ಕರೀತಾರೆ. ಸೊ ಇದಕ್ಕೆ ಐತಿಹ್ಯಗಳು ಅಂತಲೂ ಕೂಡ ಕರೀತಾರೆ. 2 ಅಂದ್ರೂ ಒಂದೇ. ಸ್ಥಳ ಪುರಾಣ ಅಥವಾ ಐತಿಹ್ಯ ಅದು ವ್ಯಕ್ತಿಯ ವೈಭವವನ್ನ ಅಥವಾ ಸ್ಥಳದ ಮಹಿಮೆಯನ್ನ ಸೂಚಿಸ್ತದೆ. 10ನೇ ಪ್ರಶ್ನೆ, ಭಾರತವು ಏಷ್ಯಾ ಖಂಡದ ಈ ಭಾಗದಲ್ಲಿದೆ ಅಂತ ಕೇಳಿದ್ದಾರೆ. ಅದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಭಾರತ. 11ನೇ ಪ್ರಶ್ನೆ, ಭಾರತದೊಂದಿಗೆ ಭೂಗಡಿಯನ್ನ ಹಂಚಿಕೊಳ್ಳದ ದೇಶ ಅಂತ ಕೇಳಿದ್ದಾರೆ. ಎಸ್. ಸೊ ನಿಮಗೆ ಗೊತ್ತಾಗ್ತದೆ ಯಾವ ದೇಶದೊಂದಿಗೆ ಭಾರತದ ಭೂಗಡಿ ಇಲ್ಲ ಅಂತಂದ್ರೆ ಅದು ಆಪ್ಷನ್ ಎ ಶ್ರೀಲಂಕಾ. ಯಾಕಂದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಮುದ್ರ ಹರಡಿಕೊಂಡಿದೆ. ನೇಪಾಳ, ಭೂತಾನ್ ಮತ್ತು ಮಯನ್ಮಾರ್ ದೇಶಗಳೊಡನೆ ಭಾರತ ಗಡಿಯನ್ನ ಹಂಚಿಕೊಂಡಿದೆ. ನಮ್ಮ ದೇಶದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ 28 ರಾಜ್ಯ, 9 ಕೇಂದ್ರಾಡಳಿತ ಪ್ರದೇಶಗಳು ಅಂತಕ್ಕಂಥದ್ದು ಸಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ. ಪ್ರಶ್ನೆ 13, ಯಾವ ನದಿಯನ್ನ ಭಾರತವನ್ನ 2 ಭಾಗಗಳನ್ನಾಗಿ ವಿಭಾಗ ಮಾಡಿದೆ ಅಂತ ಕೇಳಿದರೆ ಆಪ್ಷನ್ ಡಿ ನರ್ಮದಾ ಈಸ್ ದ ರೈಟ್ ಆನ್ಸರ್. ಸೊ ನರ್ಮದಾ ನದಿನೇ ಭಾರತವನ್ನ 2 ಭಾಗಗಳನ್ನಾಗಿ ವಿಭಾಗ ಮಾಡಿರ್ತಕ್ಕಂಥ ನದಿ. ಮುಂದೆ ಹೋಗೋಣ. 14ನೇ ಪ್ರಶ್ನೆ, ಪ್ರಾಚೀನ ಭಾರತದ ಮೇಲೆ ದಾಳಿಗಳು ಖೈಬರ್ ಮತ್ತು ಬೋಲಾನ್ ಕಣಿವೆ ಮೂಲಕ ಸಂಭವಿಸಿವೆ. ಹಾಗಾದ್ರೆ ಈ ಕಣಿವೆಗಳು ಭಾರತದ ಯಾವ ದಿಕ್ಕಿನಲ್ಲಿವೆ ಅಂತ ಕೇಳಿದರೆ ಅದು ವಾಯವ್ಯ ದಿಕ್ಕಿನಲ್ಲಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆಗಳಲ್ಲೇನೆ ಕೂಡ ನಿಮಗೆ ಪ್ರಶ್ನೆಗಳಾಗ್ತವೆ, ನೆನಪಿಟ್ಕೋಬೇಕು. ಪ್ರಾಚೀನ ಭಾರತದ ಮೇಲೆ ದಾಳಿಗಳು 2 ಕಣಿವೆ ಮಾರ್ಗಗಳ ಮೂಲಕ ನಡೀತಿತ್ತು. ಸೊ ಫಸ್ಟ್ ಒನ್ ಖೈಬರ್, 2ನೇದು ಬೋಲಾನ್. ಈ ಕಣಿವೆಗಳು ಭಾರತದ ವಾಯವ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. 15ನೇ ಪ್ರಶ್ನೆ, ಭಾರತದ ಸುದೀರ್ಘ ಕರಾವಳಿ ತೀರದ ಉದ್ದ ಅಂತ ಕೇಳಿದ್ದಾರೆ. ಸೊ ಭಾರತದ ಸುದೀರ್ಘ ಕರಾವಳಿ ತೀರದ ಉದ್ದ ಆಪ್ಷನ್ ಬಿ 6100 ಕಿಲೋಮೀಟರ್ ಸರಿ ಇದೆ. 16ನೇ ಪ್ರಶ್ನೆ, ಭಾರತದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯರು, ಚೇರರು ಹಾಗೂ ಚೋಳರ ರಾಜ್ಯಗಳ ಉದಯಕ್ಕೆ ಕಾರಣವಾಗಿದ್ದು ಏನು ಅಂತ ಕೇಳಿದ್ದಾರೆ.
ಅದರಲ್ಲಿ ರೇವು ಪಟ್ಟಣಗಳ ಅಭಿವೃದ್ಧಿ ಅಂತಕ್ಕಂಥದ್ದು ಸರಿಯಾದ ಆಪ್ಷನ್ ಬರ್ತದೆ. ಪ್ರಶ್ನೆ 17, ಚರಿತ್ರೆಯ ಪೂರ್ವಕಾಲದ ಜನರು ಯಾವುದರಿಂದ ತಯಾರಿಸಿದ ಆಯುಧಗಳನ್ನು ಬಳಸಿರಬಹುದು? ಸೊ ಕೇಳಿರ್ತಕ್ಕಂಥದ್ದು ಚರಿತ್ರೆಯ ಪೂರ್ವಕಾಲದಲ್ಲಿ ಅದು ಕಟ್ಟಿಗೆ ಮತ್ತು ಎಲುಬು ಅಂತಕ್ಕಂಥದ್ದು ಸರಿಯಾದ ಆಪ್ಷನ್ ಬರ್ತದೆ. ಪ್ರಶ್ನೆ 18, ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸ್ತಕ್ಕಂಥ ಮನುಷ್ಯನ ಕುರುಹುಗಳಿಗೆ ಸಂಬಂಧಪಟ್ಟ ಸ್ಥಳ ಯಾವುದು ಅಂತ ಕೇಳಿದರೆ ಅದು ಬಂದ್ಬಿಟ್ಟು ನಿಟ್ಟೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 19ಕ್ಕೆ ಹೋಗೋಣ. ಪ್ರಾಗೈತಿಹಾಸ ಕಾಲದ ಮನುಷ್ಯ ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಪ್ರದೇಶಗಳನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಅದನ್ನ ಕೈಗಾರಿಕಾ ನೆಲೆಗಳು ಅಂತ ಕರೀತಾರೆ. ಸೊ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 20, ಪ್ರಾಗೈತಿಹಾಸ ಕಾಲದ ಬೂದಿಯ ಕುರುಹುಗಳು ಎಲ್ಲಿ ದೊರೆತಿವೆ ಅಂತ ಕೇಳಿದರೆ ಸೊ ಬೂದಿಯ ಕುರುಹುಗಳು ದೊರೆತಿರ್ತಕ್ಕಂಥದ್ದು ಆಪ್ಷನ್ 20ನೇ ಪ್ರಶ್ನೆದು ಎ, ಕರ್ನೂಲಿನ ಗವಿಗಳಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 21ನೇ ಪ್ರಶ್ನೆಗೆ ಹೋಗೋಣ. ಭೂಮಂಡಲದ ತಾಪಮಾನವು ಹೆಚ್ಚಾಗಿ ಹುಲ್ಲುಗಾವಲುಗಳ ಬೆಳವಣಿಗೆಗೆ ಕಾರಣವಾಯಿತು, ಹಾಗಾಗಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಆರಂಭವಾಯಿತು ಅಂತ ಕೇಳಿದರೆ ಎರಡೂ ಕೂಡ ಆಪ್ಷನ್ಸ್ ಓದಿದ್ರೆ ಎರಡೂ ಕೂಡ ಸರಿಯಾಗಿರ್ತಕ್ಕಂಥದ್ದೇ ಇದಾವೆ. ಈ ತರದ ಪ್ರಶ್ನೆಗಳು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಒಂದು 3-4 ಕಾಣ್ತಾವೆ. ಪ್ರಪಂಚದ ಅತ್ಯಂತ ಪ್ರಾಚೀನ ವಾಂಗ್ಮಯ ಅಂತ ಕೇಳಿದ್ದಾರೆ. ಸೊ ಅದನ್ನ ಋಗ್ವೇದ ಅಂತ ಕರೀತಾರೆ. ಋಗ್ವೇದ ಪ್ರಪಂಚದ ಅತ್ಯಂತ ಪ್ರಾಚೀನ ವಾಂಗ್ಮಯ. 23, ಋಗ್ವೇದ ಕಾಲದಲ್ಲಿ ತುಂಬಿ ಹರಿಯುವ ಅತಿ ದೊಡ್ಡದಾದ ನದಿ ಅಂತ ಕೇಳಿದ್ದಾರೆ. ಸೊ 23ರಲ್ಲಿ ಸರಸ್ವತಿ ನದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 24, ಕಾಲಿಬಂಗಲ್ ಎಂಬ ಪ್ರಾಚೀನ ನಗರ ಪತ್ತೆಯಾದ ವರ್ಷ ಕೇಳಿದ್ದಾರೆ. ಸೊ 24ರಲ್ಲಿ 1917 ಅಂತಕ್ಕಂಥದ್ದು ಸರಿಯಾದ ಆಪ್ಷನ್ ಬರ್ತದೆ. 25, ಹರಪ್ಪ ನಗರದ ಪಶ್ಚಿಮದ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ. ಇದನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಏನಂತ ಕರೆದಿದ್ದಾರೆ ಅಂತ ಕೇಳಿದರೆ ಇದನ್ನ ಕೋಟೆ ಅಂತ ಕರೆದಿದ್ದಾರೆ. ಮುಂದಿನ ಪ್ರಶ್ನೆ 26, ಹರಪ್ಪ ನಾಗರಿಕತೆಯಲ್ಲಿ ವಿಶೇಷ ವ್ಯಕ್ತಿಗಳು ಸ್ನಾನ ಮಾಡುವ ಕೊಳಗಳನ್ನು ಇಲ್ಲಿ ಕಟ್ಟಲಾಗಿತ್ತು ಅಂತ ಕೇಳಿದ್ರು. ಸೊ ಅದು ಮೆಹೆಂಜೋದಾರೋಗಳಲ್ಲಿ ಏನಾಗಿದಾವಪ್ಪ ಅಂದ್ರೆ ಸ್ನಾನಗೃಹಗಳು ಪತ್ತೆಯಾಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಹೋಗೋಣ 27ನೇ ಪ್ರಶ್ನೆಗೆ. ಹರಪ್ಪ ನಾಗರಿಕತೆಯಲ್ಲಿ ಬೆಂಕಿಯ ಒಲೆಗಳು ಕಂಡು ಬಂದ ಸ್ಥಳಗಳನ್ನು ಕೇಳಿದ್ದಾರೆ. ಸಿ, ಲೋಥಾಲ್ ಮತ್ತು ಕಾಲಿಬಂಗಲ್ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಬೆಂಕಿಯ ಒಲೆಗಳು ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬಂದಿತ್ತು. 28ನೇ ಪ್ರಶ್ನೆ, ಈ ವೇದದಲ್ಲಿ ಕಂಡುಬರುವ ಸಾಂಸ್ಕೃತಿಕ ಅಂಶಗಳು ಹರಪ್ಪ ನಾಗರಿಕತೆಯ ವಸ್ತುಗಳಿಗೆ ಬಹುಮಟ್ಟಿಗೆ ಹೊಂದಾಣಿಕೆ ಆಗ್ತವೆ ಅಂತ ಕೇಳಿದ್ರು. ಅಥರ್ವ ವೇದ ಇಸ್ ದ ರೈಟ್ ಆನ್ಸರ್. 29, ಸಪ್ತ ಸಿಂಧು ನದಿಗಳ ಗುಂಪಿಗೆ ಸೇರಿಲ್ಲದ ನದಿ ಕೇಳಿದ್ದಾರೆ. ಸೊ ಇದು ಪೆನ್ನಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಈ ವಿಡಿಯೋದ ಕಡೆ ಪ್ರಶ್ನೆ, ಹರಪ್ಪ ನಾಗರಿಕತೆಯಲ್ಲಿ ಧರ್ಮದ ಪ್ರತೀಕವಾಗಿರ್ತಕ್ಕಂಥ ಪ್ರಾಣಿ ಅಂತ ಕೇಳಿದ್ದಾರೆ. ಸೊ ಋಷಭ ಅಂದ್ರೆ ಎತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಇಷ್ಟು ನಾನು ಏನ್ ಮಾಡಿದ್ದೀನಿ, ಫಸ್ಟ್ ಪಾರ್ಟ್ ಅಲ್ಲಿ ಒಂದು 30 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ